ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯೂಟೋರಿಯಲಲ್ಲಿ ನಾವು ಜೆಮಿನಿಯಲ್ಲಿರೋಂಥ ಮತ್ತೊಂದು ವೈಶಿಷ್ಟ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ವೈಶಿಷ್ಟ್ಯದ ಹೆಸರು ಟೆಂಪರರಿ ಚಾಟ್ ಅಂತ. ಸೊ ಈ ಟೆಂಪರರಿ ಚಾಟ್ ಯಾಕೆ ಯೂಸ್ ಆಗುತ್ತೆ ಅಂತ ನಾನು ಟ್ಯೂಟೋರಿಯಲಲ್ಲಿ ಹೇಳ್ಕೊಡ್ತೀನಿ. ಅದರ ಜೊತೆಗೆ ನಮ್ಮ ಜೆಮಿನಿ ಆ್ಯಪ್ ಆ್ಯಕ್ಟಿವಿಟಿ ಅಂತಂದರೆ ನಾವು ಜೆಮಿನಿಯಲ್ಲಿ ಸುಮಾರಷ್ಟೆಲ್ಲ ಚಾಟಿಂಗ್ ಮಾಡಿರ್ತೀವಲ್ಲ, ಸೊ ಅದೆಲ್ಲ ಡಿಲೀಟ್ ಮಾಡೋದು ಹೇಗೆ ಇದನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ. ಹಾಗಾದರೆ ನೋಡ ಬನ್ನಿ ಫ್ರೆಂಡ್ಸ್, ಟೆಂಪರರಿ ಚಾಟ್ ಅಂದರೆ ಏನು, ಅದರಿಂದ ನಮ್ಗೆ ಏನು ಪ್ರಯೋಜನಗಳಾಗುತ್ತೆ, ಎಲ್ಲ ಮಾಹಿತಿನ ಹಿಂದಿನ ಟ್ಯೂಟೋರಿಯಲಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಲಾಸ್ಟ್ ಟೈಮು ಜೆಮಿನಿ ಮೂಲಕ ಯಾವ ರೀತಿ ನಾವು ವೀಡಿಯೋ ಡಿಸ್ಕ್ರಿಪ್ಷನ್ಸ್ನ ಮಾಡಿಸ್ಬೋದು ಅಂತ ತೋರಿಸಿದ್ದೆ. ನಾನು ನಿಮಗೆ ಎರಡು ರೀತಿ ಫೈಲ್ನ ಅಟ್ಯಾಚ್ ಮಾಡ್ಬೋದು ಅಂತ ಹೇಳಿದ್ದೆ, ಗ್ಯಾಲರಿ ಮೂಲಕ ಮತ್ತು ಫೈಲ್ಸಿಂದ ಬ್ರೌಸ್ ಮಾಡೋ ಮೂಲಕ. ಆದರೆ ಗ್ಯಾಲರಿಯಲ್ಲಿ ನಾವು ಬ್ರೌಸ್ ಮಾಡಿ ನಾವು ಗ್ಯಾಲರಿಯಿಂದ ಫೈಲ್ನ ಅಟ್ಯಾಚ್ ಮಾಡಬೇಕಾದ್ರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಅದು ಅಟ್ಯಾಚ್ ಆಗ್ತಾ ಇರಲಿಲ್ಲ. ಸೊ ನಾನು ಇದು ಜೆಮಿನಿದೇ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೆ. ಅಲ್ಲ ಸ್ನೇಹಿತರೆ, ಆ್ಯಕ್ಚುಲಿ ನಾವು ವೀಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಂತಂದರೆ ವೀಡಿಯೋನ ಸೆಲೆಕ್ಟ್ ಮಾಡಾದಮೇಲೆ ರೈಟ್ ಸೈಡ್ ಬಾಟಮಲ್ಲಿ ಡನ್ ಅಂತ ಬಂದಿರುತ್ತೆ. ಆ ಡನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋ ಮೂಲಕ ನಾವು ಆ ವೀಡಿಯೋನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಅದು ನಾನು ಗಮನಿಸಿರಲಿಲ್ಲ. ಆಮೇಲೆ ಸುಮಾರು ಜನ ಗಮನಿಸಿ ನನಗೆ ಕಾಲ್ ಮಾಡಿದಿರಿ, ಮೆಸೇಜ್ ಕೂಡ ಮಾಡಿದಿರಿ. ಥ್ಯಾಂಕ್ ಯು ನಿಮಗೆಲ್ಲ. ಸೊ ಅದನ್ನ ಶಾರ್ಟಾಗಿ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಫಸ್ಟು ನಾವು ಅಟ್ಯಾಚ್ ಫೈಲ್ಸ್ ಹೋಗೋಣ. ನಾನೀಗ ಜೆಮಿನಿ ಲ್ಯಾಂಗ್ವೇಜ್ನ ಇಂಗ್ಲೀಷಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಡ್ ಅಟ್ಯಾಚ್ಮೆಂಟ್ಸ್. ಸೊ ಲಗತ್ತುಗಳನ್ನು ಸೇರಿಸಿ ಅಂತ ಬರುತ್ತಲ್ಲ ಕನ್ನಡದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ಯಾಲರಿ ಅಂತ ಬರುತ್ತೆ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ವಿಡಿಯೋ ಇದೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡೀನಿ ಅಂತಂದರೆ ವಿಡಿಯೋನ ಸೆಲೆಕ್ಟ್ ಮಾಡೀನಿ. ಈಗ ರೈಟ್ ಸೈಡ್ ಬಾಟಮಲ್ಲಿ ನಮಗೆ ಡನ್ ಅಂತ ಸಿಗುತ್ತೆ. ಓಕೆ, ಡನ್ ಇದೆ. ಈ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಟ್ಯಾಚ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಾವು ಡಿಸ್ಕ್ರಿಪ್ಷನ್ ಕೊಡುವಂಥ ಜೆಮಿನಿನ ಕೇಳ್ಬೋದು. ಓಕೆ, ಸೊ ಬ್ಯಾಕ್ ಬರೋಣ ಈಗ. ಓಕೆ, ಈಗ ನಾನು ಮೊದಲಿಗೆ ನಿಮ್ಗೆ ಏನು ಹೇಳಿದ್ದೆ, ಟೆಂಪರರಿ ಚಾಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಟೆಂಪರರಿ ಚಾಟ್ ನಮ್ಗೆ ಎಲ್ಲಿ ಸಿಗತ್ತಪ್ಪ ಅಂತಂದರೆ ರೈಟ್ ಸೈಡ್ ಟಾಪಲ್ಲಿ ಒಂದು ಸಲ ಟಚ್ ಮಾಡ್ತೀನಿ. ಓಕೆ, ಸೊ ರೈಟ್ ಸೈಡ್ ಟಾಪಲ್ಲಿ ಟಚ್ ಮಾಡಿದಾಗ ನಮಗೆ ನಮ್ಮ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಅಂತಂದರೆ ನಮ್ಮ ಇಮೇಲ್ ಐ ಡಿ ಹೇಳುತ್ತಲ್ಲ, ಸೈನ್ ಇನ್ ಆ್ಯಸ್ ಅಂತ. ಸೊ ಅಲ್ಲಿಂದ ನಾವು ಲೆಫ್ಟ್ ಸ್ವೈಪ್ ಮಾಡಬೇಕು. ಲೆಫ್ಟ್ ಸ್ವೈಪ್ ಮಾಡಿದಾಗ ನಮಗೆ ಓಪನ್ ಸೈಟ್ ಬಾರ್ ಅಂತ ಸಿಗುತ್ತೆ ಸ್ನೇಹಿತರೆ. ಸೊ ಈ ಓಪನ್ ಸೈಟ್ ಬಾರಲ್ಲಿ ಹೋಗೋಣ. ನೋಡಿ ಇಲ್ಲಿ ನ್ಯೂ ಚಾಟ್, ನ್ಯೂ ಟೆಂಪರರಿ ಚಾಟ್ ಅಂತ ಒಂದಿದೆ ಸ್ನೇಹಿತರೆ. ಈ ನ್ಯೂ ಟೆಂಪರರಿ ಚಾಟ್ ಯಾಕೆ ಯೂಸ್ ಆಗುತ್ತಪ್ಪ ನಮಗೆ ಅಂತಂದರೆ, ನಾವು AI ಜೊತೆ ಮಾತಾಡೋದೆಲ್ಲ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಓಕೆ, ಸೊ ಆ್ಯಪ್ ಆ್ಯಕ್ಟಿವಿಟಿಯಲ್ಲಿ ಸ್ಟೋರ್ ಆಗುತ್ತೆ. ಜೊತೆಗೆ ಜೆಮಿನಿ ತನ್ನ ಮಾಡಲನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಟ್ರೈನಿಂಗ್ ಕೊಡೋದಕ್ಕೆ ಎಲ್ಲ ರೆಕಾರ್ಡ್ಸನ್ನು ಕೂಡ ಆನ್ಲೈನಲ್ಲಿ ಸ್ಟೋರ್ ಮಾಡಿರುತ್ತೆ. ಸೊ ಕೆಲವೊಂದು ಸಲ ನಾವು ಏನಾದರೂ ಒಂದು ಯಾರೋ ಗೊತ್ತಾಗಬಾರ್ದು ಅಂಥ ವಿಷಯನ ಏನಾದರೂ ಚಾಟ್ ಮಾಡೋದಿರುತ್ತೆ, ಅಥವಾ ಯಾವುದೋ ಒಂದು ಪರ್ಸ್ನಲ್ ಮಾಹಿತಿನ ಕೇಳೋದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸ್ಟೋರ್ ಆಗಬಾರ್ದು ಅಂತಂದರೆ ನೀವು ಈ ಟೆಂಪರರಿ ಚಾಟ್ನ ಯೂಸ್ ಮಾಡ್ಬೋದು. ಅಥವಾ ಯಾವುದೇ ಕಾರಣ ಇರ್ಬೋದು, ಒಟ್ಟು ನಾವು AI ಜೊತೆ ಚಾಟ್ ಮಾಡೋಂಥದ್ದು ಅಂತಂದರೆ ಜೆಮಿನಿ ಜೊತೆ ಚಾಟ್ ಮಾಡೋಂಥದ್ದು ಎಲ್ಲೂ ಸ್ಟೋರ್ ಆಗಬಾರ್ದು, ಆ್ಯಪಲ್ಲಿ ಆ್ಯಪ್ ಆ್ಯಕ್ಟಿವಿಟಿಯಲ್ಲಿ ಇರಬಾರ್ದು ಅಂತಂದರೆ ನೀವು ಈ ಟೆಂಪರರಿ ಚಾಟ್ನ ಯೂಸ್ ಮಾಡ್ಬೋದು. ಓಕೆ, ಬಟ್ ಡಿಫ್ರೆನ್ಸ್ ಏನೂ ಆಗಲ್ಲ. ಅದು ಯಾವ ರೀತಿ ಕೆಲಸ ಮಾಡುತ್ತೋ ಮೇಯ್ನ್ ಜೆಮಿನಿ, ಅದೇ ಥರನೇ ಈ ಟೆಂಪರರಿ ಚಾಟ್ ಕೂಡ ಕೆಲಸ ಮಾಡುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂದರೆ, ಅದು ನಿಮ್ಮ ಆ್ಯಪ್ ಆ್ಯಕ್ಟಿವಿಟಿಯಲ್ಲಿ ನೀವು ಚಾಟ್ ಮಾಡೋಂಥದ್ದೆಲ್ಲ ಸೇವ್ ಆಗುತ್ತೆ, ಇಲ್ಲಿ ಸೇವ್ ಆಗಲ್ಲ. ಸೊ ಅವಾಗ ಏನು ಮಾತಾಡ್ತೀರೋ ಅಲ್ಲಿಂದ ಅಲ್ಲಿಗೆ ಅಷ್ಟೇ. ಓಕೆ, ಸೊ ಈಗ ನ್ಯೂ ಟೆಂಪರರಿ ಚಾಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಕೆಳಗಡೆ ನೋಡಿ ಮೊದಲು ಆಸ್ಕ್ ಜೆಮಿನಿ ಅಂತ ಬರ್ತಾ ಇತ್ತು, ಈಗ ಆಸ್ಕ್ ಟೆಂಪರರಿ ಚಾಟ್ ಅಂತ ಬರ್ತಾ ಇದೆ ಎಡಿಟ್ ಬಾಕ್ಸ್. ಓಕೆ, ಸೊ ಇಲ್ಲಿ ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಮೂಲಿ ಚಾಟ್ ಮಾಡ್ಬೋದು. ಈಗ ಸುಮ್ಮನೆ ಏನಾದ್ರು ಒಂದು ಚಾಟ್ ಮಾಡೋಣ. ನನಗಾಗಿ ಒಂದು ನೀತಿ ಕಥೆಯನ್ನು ಹೇಳೋ. ಗಾಂಭೀರ್ಯದಿಂದ ತುಂಬಿದ ಒಂದೇ ನಿಮಿಷ ಗೊತ್ತಾಯ್ತದ ಮತ್ತೆ ಲಿಸನ್ ಕೊಡಿ. ಓಕೆ, ದಟ್ಟವಾದ ಕಾಡಿನಲ್ಲಿ ಒಂದು ಹಳೆಯ ಆಲದ ಮರವಿತ್ತು. ಅದರ ವಿಶಾಲವಾದ ಕೊಂಬೆಗಳು ಅಸಂಖ್ಯಾತ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದ್ದವು. ಈ ಮರದ ಮೇಲೆ ಜಗಿದಾದಂತಹ ಗರಿಗಳ ಮತ್ತು ನಯವಾದ ಗುಲಾಬಿ ಗಂಟಲನ್ನು ಹೊಂದಿರುವ ಜ್ಞಾನಿಯಾದ ಗಿಳಿಯೊಂದು ವಾಸಿಸುತ್ತಿತ್ತು. ಪ್ರಾಣಿಗಳೆಲ್ಲವೂ ಪ್ರೀತಿಯಿಂದ ಅದನ್ನು ಜ್ಞಾನದ ಗಿಳಿ ಎಂದು ಕರೆಯುತ್ತಿದ್ದವು, ಏಕೆಂದರೆ ಅದಕ್ಕೆ ಅದ್ಭುತವಾದ ವಿಷಯಗಳ ತಿಳುವಳಿಕೆ ಇತ್ತು.
ಒಂದು ದಿನ ಮುಳ್ಳುಹಂದಿಯೊಂದು ಗಾಢವಾದ ಸಂಕಟದಲ್ಲಿತ್ತು. ಅದು ನಿರಾಶೆಯ ಧ್ವನಿಯಲ್ಲಿ, ನಾನು ಬೇರೆ ಎಲ್ಲ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಇದ್ದೇನೆ. ನಾನು ನುಣುಪಾದ ಗರಿಗಳಿಲ್ಲದ ಮತ್ತು ಹಸಿರು ಚರ್ಮವನ್ನು ಹೊಂದಿದ ಗಿಳಿಯಲ್ಲ. ನಾನು ಕೇವಲ ಮುಳ್ಳುಗಳನ್ನು ಹೊಂದಿದ ಮುಳ್ಳುಹಂದಿ ಎಂದು ಅದು ತನ್ನ ಅದೃಷ್ಟವನ್ನು ಶಪಿಸಿತು. ಗಿಳಿಯು ಅದರ ಮಾತನ್ನು ಕೇಳಿ ನಗುತ್ತಾ, ನನ್ನ ಕಿವಿಯನ್ನು ತೆರೆದು ನೋಡು, ನೀನು ಕೇಳಿದ ವಿಷಯಕ್ಕೆ ನೀನು ಪರಿಹರಿಸಲು ಬಂದಿದ್ದೀಯಾ? ಇನ್ನು ನೋಡು, ನೀವು ಮುಳ್ಳುಹಂದಿ ಕೇವಲ ಮುಳ್ಳುಗಳನ್ನು ಹೊಂದಿಲ್ಲ ಎಂದು ಹೇಳಿತು. ಅದನ್ನು ಕೇಳಿ ಮುಳ್ಳುಹಂದಿ ಕಂಗೆಟ್ಟಿತು ಮತ್ತು ಗಿಳಿಯು ಅದಕ್ಕೆ ಒಂದು ಉಪಾಯವನ್ನು ಹೇಳಿತು. ನೀವು ಎಲ್ಲಾ ಮುಳ್ಳುಹಂದಿಗಳು ಈ ಗಹನ ವಿಷಯಕ್ಕೆ ಸೇರುತ್ತೀರಿ. ನೀವು ಮುಳ್ಳುಗಳಿಲ್ಲದ ಮುಳ್ಳುಹಂದಿಗಳಾಗಿ. ನೀವು ಮುಳ್ಳುಹಂದಿಗಳು ಹೇಗೆ ಜಗತ್ತಿನಲ್ಲಿ ಜೀವಿಸುತ್ತೀರಿ ಎಂಬುದರ ಬಗ್ಗೆ ಗಂಭೀರವಾಗಿ ಯೋಚಿಸಿ ನೋಡು. ನೀವು ನಿಮ್ಮ ಮುಳ್ಳುಹಂದಿಗಳನ್ನು ರಕ್ಷಿಸಲು ಹಗಲು ರಾತ್ರಿ ಶ್ರಮಿಸುತ್ತೀರಿ. ಆದ್ದರಿಂದ ನಿಮ್ಮ ಮುಳ್ಳುಗಳು ನಿಮಗೆ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತವೆ. ನೀವು ಮುಳ್ಳುಹಂದಿಗಳು ಕೇವಲ ಮುಳ್ಳುಗಳನ್ನು ಹೊಂದಿಲ್ಲ. ಗಿಳಿಯ ಮಾತು ಕೇಳಿ ಮತ್ತೆ ಯಾವುದೋ ನೋಟಿಫಿಕೇಶನ್ ಬಂದು ಇಂಟರಪ್ಟ್ ಆಯಿತು. ಮುಳ್ಳುಹಂದಿ ಅದ್ಭುತವಾಗಿ ಆಶ್ಚರ್ಯವಾಯಿತು ಮತ್ತು ಅದರ ದೃಷ್ಟಿಕೋನವನ್ನು ಆ ಕ್ಷಣವೇ ಬದಲಾಯಿಸಿತು. ನನಗೆ ರಕ್ಷಕನಾಗಿರುವ ನನ್ನ ಮುಳ್ಳುಗಳನ್ನು ಇನ್ನು ಮುಂದೆ ನಾನು ಶಪಿಸುವುದಿಲ್ಲ ಎಂದು ಅದು ಹೇಳಿತು. ಅಂದಿನಿಂದ ಮುಳ್ಳುಹಂದಿಯು ತನ್ನ ಅದೃಷ್ಟವನ್ನು ನೋಡಿ ನಗುತ್ತಾ ತನ್ನ ಮುಳ್ಳುಗಳನ್ನು ರಕ್ಷಕನಾಗಿ ಪ್ರೀತಿಸಿತು, ಏಕೆಂದರೆ ಅದು ಗಿಳಿಯ ಜ್ಞಾನದ ಮಾತುಗಳಿಂದ ಅದೃಷ್ಟವನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿತ್ತು. ಈ ಕಥೆಯ ನೀತಿ: ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ಸಂಪೂರ್ಣವಾಗಿ ಸ್ವೀಕರಿಸಬೇಕು, ಏಕೆಂದರೆ ಅದು ನಮ್ಮನ್ನು ನಿರ್ಧರಿಸುವ ಅದ್ಭುತ ಅಂಶವಾಗಿದೆ. ನಮ್ಮಲ್ಲಿರುವ ಪ್ರತಿಯೊಂದು ವಿಷಯವೂ ನಮ್ಮನ್ನು ನಾವು ಆಗಿರುವ ರೀತಿಯಲ್ಲಿ ಮಾಡುತ್ತದೆ. ನಮ್ಮನ್ನು ನಾವು ಸ್ವೀಕರಿಸಿದಾಗ ಮಾತ್ರ ನಾವು ನಿಜವಾದ ಜ್ಞಾನ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ನೀವು ಸಹ ನಿಮ್ಮಲ್ಲಿರುವ ಯಾವುದಾದರೂ ವೈಶಿಷ್ಟ್ಯ ಅಥವಾ ಕೌಶಲ್ಯವನ್ನು ಕಂಡು ಅದನ್ನೇ ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿದ್ದೀರಾ? ನೋಡಿ ಸ್ನೇಹಿತರೆ, ಸುಮ್ಮನೆ ಕತೆ ನೀವೆಲ್ಲ ಕೇಳಿ ಅಂತ ಸುಮ್ಮನೆ ಇದ್ದೆ. ಮುಳ್ಳು ಒಂದೇ ಗಿಳಿದ ಕತೆ ಹೇಳ್ತೋ, ಅದೇನೋ ಕತೆ ಏನೋ ನನಗೇನಂತ ಚೆನ್ನಾಗಿರಲಿಲ್ಲ. ಎನಿವೆ, ಸೊ ಈ ರೀತಿ ನೀವು ಇಲ್ಲಿ ಏನಾದರೂ ಬಂದು ಚಾಟ್ ಮಾಡ್ಬೋದು. ಯಾವುದೋ ಕೂಡ ಆ್ಯಪ್ ಆ್ಯಕ್ಟಿವಿಟಿಯಲ್ಲಿ ಸ್ಟೋರ್ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಸೊ ಇದು ಒಂದು ವಿಷಯ ಆಯಿತು. ಈಗ ನಿಮಗೆ ಟೆಂಪ್ರರಿ ಚಾಟ್ ಯಾಕೆ ಯೂಸ್ ಆಗುತ್ತೆ ಮತ್ತು ಅದು ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಈಗ ನಮ್ಮ ಆ್ಯಪ್ ಆ್ಯಕ್ಟಿವಿಟಿ ಸೇವ್ ಆಗಿರುತ್ತಲ್ಲ, ಅದನ್ನೆಲ್ಲ ನಾವು ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾವು 1 by 1 ಡಿಲೀಟ್ ಮಾಡೋದು ಹೇಗೆ ಮತ್ತು ಟೋಟಲಿ ಆ್ಯಪ್ ಆ್ಯಕ್ಟಿವಿಟಿನ ಯಾವ ರೀತಿ ಡಿಲೀಟ್ ಮಾಡ್ಬೋದು ಅನ್ನೋದು ನೋಡೋಣ. ಫಸ್ಟು 1 by 1 ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಮತ್ತೆ ರೈಟ್ ಸೈಡ್ ಟಾಪಲ್ಲಿ ಟಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿಂದ ಲೆಫ್ಟ್ ಓಪನ್ ಸೈಡ್ ಬಾರ್ ಅಂತ ಸಿಗುತ್ತೆ. ಓಪನ್ ಸೈಡ್ ಬಾರಲ್ಲಿ ಹೋದರೆ ಇಲ್ಲಿ ಸರ್ಚ್ ಫಾರ್ ಚಾಟ್ ಅಂತ ಇರುತ್ತೆ. ನ್ಯೂ ಚಾಟ್, ನ್ಯೂ ಟೆಂಪ್ರರಿ ಚಾಟ್, ಜೆಮ್ಸ್ ಇರುತ್ತೆ, ಇದೆಲ್ಲ ಇದೆ. ನೆಕ್ಸ್ಟು ಈಗ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನೋಡಿ ಇಲ್ಲೆಲ್ಲ ನಾವು ಚಾಟ್ ಮಾಡಿರೋದಿರುತ್ತೆ. ಈಗ ಯಾವುದೋ ಒಂದು ಬೇಡ ಅಂತ ಅನ್ಕೊಳ್ಳಿ ನಮಗೆ. ಓಕೆ, ಈಗ ಇಲ್ಲಿ ನೋಡಿ UDID ಕಾರ್ಡ್ ಸಹಾಯವಾಣಿ ಸಂಖ್ಯೆಗಳು ಅಂತೆಲ್ಲ ಇತ್ತು. ಈಗ ಸುಮ್ಮನೆ ಹಲೋ ಜೆಮಿನಿ ಹೇಗಿದ್ದೀಯಾ ಅಂತ ಒಂದು ಚಾಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಆ ಚಾಟ್ನ ಓಪನ್ ಮಾಡ್ಬೋದು ಮತ್ತು ಅಲ್ಲಿ ಏನೇನು ಚಾಟ್ ಮಾಡಿದ್ದೀವಿ ಅದನ್ನೆಲ್ಲ ನೋಡ್ಕೊಬೋದು. ಇದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡ್ತೀನಿ. ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದಾಗ ಪಿನ್ನು, ರಿನೇಮು, ಡಿಲೀಟ್ ಆಪ್ಷನ್ ಸಿಗುತ್ತೆ. ನಾವು ಇಲ್ಲಿ ಡಿಲೀಟ್ ಕೊಟ್ಟರೆ, ಕನ್ಫರ್ಮ್ ಕೊಟ್ಟರೆ ಚಾಟು ಡಿಲೀಟ್ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಯಾವ್ಯಾವ ಚಾಟ್ ಬೇಡೋ ಅದನ್ನು ಡಿಲೀಟ್ ಮಾಡ್ಬೋದು. ಅಥವಾ ನಮ್ಮ ಕಂಪ್ಲೀಟ್ಲಿ ಆ್ಯಪ್ ಆ್ಯಕ್ಟಿವಿಟಿನೇ ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿಂದ ಒಂದ್ಸಲ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ನಮ್ಮ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಹೋಗೋಣ. ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನೋಡಿ ಜೆಮಿನಿ ಆ್ಯಪ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಇದ್ರೊಳಗೆ ಹೋಗೋಣ. 0% toolbar progress bar, Chrome, 0%, Google, My Activity, WebView. ಆಗ ಕ್ರೋಮಲ್ಲಿ ಮೈ ಆಕ್ಟಿವಿಟಿ ಓಪನ್ ಆಗುತ್ತೆ. ಇಲ್ಲಿ ನಾವು ರೈಟ್ ಸ್ವೈಪ್ ಮಾಡ್ತಾ ಬಂದ್ರೆ collapsed. Your Gemini apps activity. Gemini apps. Give you direct access to Google. Gemini apps. Saving X. Turn off. Button. Okay, ಇದು ಹಂಗೆ ಬಿಡಿ. Not checked. Improve Google services with your audio and Gemini live recordings. Checkbox. Improve Google services with your audio and Gemini live recordings. ನಿಮ್ಮ ಆಡಿಯೋನ ಜೆಮಿನಿ ಲೈವ್ ರೆಕಾರ್ಡಿಂಗ್ಗೆ ತಗೊಬೋದು ಅಂತ ಪರ್ಮಿಷನ್ ಕೊಡಂಗಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಪರ್ಮಿಷನ್ ಕೊಡ್ಬೋದು ನಿಮ್ಮ ಲೈವ್ ರೆಕಾರ್ಡಿಂಗ್ನ ಆಕ್ಸೆಸ್ ಮಾಡೋದಕ್ಕೆ. Learn more. Link about these settings. Deleting activity older than 18 months. Button. ಓಕೆ, ಇಲ್ಲಿ 18 ಮಂತ್ಗಿಂತ ಹಳೆ ರೆಕಾರ್ಡಿಂಗ್ಸ್ನ ಡಿಲೀಟ್ ಮಾಡ್ಬೋದು ಅಂತಂದ್ರೆ ಆ್ಯಪ್ ಆ್ಯಕ್ಟಿವಿಟಿನ. Google protects your privacy. Manage My Activity verification. ನೆಕ್ಸ್ಟ್ ಹೀಗೆ ಸ್ವೈಪ್ ಮಾಡ್ತಾ ಬಂದರೆ Delete. Button. ಡಿಲೀಟ್ ಅಂತ ಒಂದು ಸಿಗುತ್ತೆ ಸ್ನೇಹಿತರೆ. ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. To see your full history, verify that it's you.
Verify. Button. ಓಕೆ, ಒಂದ್ಸಲ ವೆರಿಫೈ ಕೊಡಬೇಕಾಗುತ್ತೆ ನಾವು ಡಿಲೀಟ್ 0% ಮಾಡೋಕ್ಕೆ. toolbar ಯಾಕಂದರೆ progress ನಾನು bar. Progress bar. 0%. Loading. 0%. Sign in. Google accounts. ವೆರಿಫಿಕೇಶನ್ ಆನ್ User screen lock. ಮಾಡ್ಕೊಂಡಿರೋದ್ರಿಂದ ಓಕೆ Google. ಫಿಂಗರ್ ಪ್ರಿಂಟ್ ಕೊಡ್ತೀನಿ. Authenticated. Chrome. 0% toolbar. Okay. Progress bar. Progress bar. 0%. Google. My activity. ಈಗ ಡಿಲೀಟ್. Not checked. Improve Google. Yes, delete. Card. Delete all activity from. Card showing an activity from. Delete yesterday. Delete. Button. ಓಕೆ, ಈಗ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Delete. Button. Loading. Page loaded. Delete activity. Heading 2. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದಾಗ Last hour. Menu item. ಲಾಸ್ಟ್ ಅವರಲ್ಲಿರೋ ಡಿಲೀಟ್ ಮಾಡ್ತೀರಾ, Last day. Menu item. ಲಾಸ್ಟ್ ಡೇ ಚಾಟ್ನ ಡಿಲೀಟ್ ಮಾಡ್ತೀರಾ ಅಥವಾ Always. Menu item. ಆಲ್ವೇಸ್ ಡಿಲೀಟ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಆಲ್ವೇಸ್ ಸೆಲೆಕ್ಟ್ ಮಾಡಿ. Always. Confirm that you would like to delete the following activity. Deleting now. All of your selected activity will be permanently deleted. For example, prompted I can't understand English, speak to me in Kannada. September 1st, 2020. Prompted talk to me in Kannada Nanu Chaturanga Auto. Dialogue. Deleting now. All of your selected delete. Button. ಓಕೆ ಸ್ನೇಹಿತರೆ, ಇಲ್ಲಿ ನಾವು ಡಿಲೀಟ್ ಆಲ್ ಕೊಟ್ಟಾಗ ಅಲ್ಲಿ ಸುಮಾರು ಏನೇನು ಡಿಲೀಟ್ ಆಗುತ್ತೆ ಅನ್ನೋದೆಲ್ಲ ಸೆಲೆಕ್ಟ್ ಆಗಿರುತ್ತೆ. ನೀವು ಜಸ್ಟು ರೈಟ್ ಸೈಡ್ ಬಾಟಮಲ್ಲಿ ಟಚ್ ಮಾಡಿದ್ರೆ ಡಿಲೀಟ್ ಅಂತ ಸಿಗುತ್ತೆ ಅಥವಾ Cancel. Button. ಕ್ಯಾನ್ಸಲ್ ಸಿಗುತ್ತೆ. ಸೊ ನಿಮಗೆ ಬೇಡ ಅಂತಂದರೆ Delete. Button. ಡಿಲೀಟ್ ಕೊಟ್ಟರೆ ಟೋಟಲ್ಲು ನೀವು ಜೆಮಿನಿ ಜೊತೆ ಇದ್ರವರೆಗೂ ಏನೇನು ಚಾಟ್ ಮಾಡಿದ್ದೀರಲ್ಲ ಪ್ರತಿಯೊಂದು ಆ್ಯಕ್ಟಿವಿಟಿ ಕೂಡ ಡಿಲೀಟ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಡಿಲೀಟ್ ಆಗೋದು ಬೇಡ, ಕ್ಯಾನ್ಸಲ್ Cancel. Cancel. Delete. Button. ಅಷ್ಟೇ ಸ್ನೇಹಿತರೆ. ಸೊ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾವು ಇವತ್ತು ಏನೇನು ತಿಳ್ಕೊಂಡ್ವಿ, ಜೆಮಿನಿಯಲ್ಲಿ ಟೆಂಪರರಿ ಚಾಟ್ ಎಲ್ಲಿ ಸಿಗುತ್ತೆ, ಟೆಂಪರರಿ ಚಾಟಿಂದ ನಮ್ಗೆ ಏನು ಉಪಯೋಗ ಅನ್ನೋದು ತಿಳ್ಕೊಂಡ್ವಿ. ಅದಾದಮೇಲೆ ನಾವು ಚಾಟ್ ಮಾಡಿರೋಂಥ ಹಿಸ್ಟ್ರಿ ಎಲ್ಲಿರುತ್ತೆ, ನಮಗೆ ನಾವು ಚಾಟ್ ಮಾಡಿರೋಂಥ ಹಿಸ್ಟ್ರಿ ಬೇಡ ಅಂತಂದರೆ ಒಂದೊಂದಾಗಿ ಹೇಗೆ ಕ್ಲಿಯರ್ ಮಾಡೋದು, ಅದ್ರ ಜೊತೆಗೆ ಜೆಮಿನಿ ಆ್ಯಪ್ ಆ್ಯಕ್ಟಿವಿಟಿಯಲ್ಲಿ ಹೋಗಿ ಟೋಟಲಿ ಆ್ಯಪ್ ಆ್ಯಕ್ಟಿವಿಟಿನ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಇದುವರೆಗೂ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿ ರೆಗ್ಯುಲರ್ ಟೆಕ್ನಾಲಜಿ ಅಪ್ಡೇಟ್ಸ್ ಜೊತೆ ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.